ವಿಷ್ಣುವರ್ಧನ್ ಸಾವನ್ನಪ್ಪಿ 16 ವರ್ಷವೇ ಆಗೋಯಿತು. ಆದರೆ ಇವತ್ತಿಗೂ ಅವರ ಸ್ಮಾರಕ ವಿವಾದ ಇನ್ನೂ ಜೀವಂತವಾಗಿಯೇ ಇದೆ. ವಿಷ್ಣು ಸಮಾಧಿಯ ಕಿಚ್ಚು ಧಗಧಗಿಸ್ತಾ ಇರುವಂತಹ ಹೊತ್ತಲ್ಲೇ ಅಭಿಮಾನ್ ಸ್ಟುಡಿಯೋಗೆ ಸರ್ಕಾರಿ ಬೀಗ ಬಿದ್ದಿದೆ. ಕೋಟ್ಯಾಂತರ ಅಭಿಮಾನಿಗಳ ಕನಸು, ದಶಕಗಳ ಕೂಗು, ಲಕ್ಷಾಂತರ ಜನರ ಕಣ್ಣೀರು, ಲೆಕ್ಕವಿಲ್ಲದ ಅದೆಷ್ಟೋ ಹೋರಾಟ ಮಾಡಿದ್ರೂ ವಿಷ್ಣು ಫ್ಯಾನ್ಸ್ಗೆ ಫಲ ಸಿಕ್ಕಿಲ್ಲ. ಸಾಹಸ ಸಿಂಹನ ಸ್ಮಾರಕಕ್ಕಾಗಿ ಕಾಯ್ತಿರೋ ಕಣ್ಗಳಿಗೆ ಆ ಭಾಗ್ಯ ಬಂದಿಲ್ಲ. ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಮಾಡಬೇಕು ಅನ್ನೋ ಕನಸು ಇನ್ನೂ ಕನಸಾಗಿಯೇ ಉಳಿದುಕೊಂಡಿದೆ. ಯಾವಾಗ ರಾತ್ರೋರಾತ್ರಿ ಸಮಾಧಿಯನ್ನ ನೆಲಸಮ ಮಾಡಿದ್ರೋ ಅಭಿಮಾನಿಗಳ ಆಕ್ರೋಶದ ಕಿಚ್ಚು ಧಗಧಗಿಸುತ್ತಿದೆ. ಈ ಮಧ್ಯೆ ರಾಜ್ಯ ಸರ್ಕಾರದ ನಿರ್ಧಾರ ಸ್ಮಾರಕದ ಕನಸಿಗೆ ನೀರೆರೆದಂತಾಗಿದೆ. ಬಾಲನ್ನ ಕುಟುಂಬಕ್ಕೆ ಸರ್ಕಾರ ಬಿಗ್ ಶಾಕ್. ಅಭಿಮಾನ್ ಸ್ಟುಡಿಯೋ ಸರ್ಕಾರದ ವಶಕ್ಕೆ. ವಿಷ್ಣು ಸಮಾಧಿ ಕೆಡವಿದ ಬೆನ್ನಲ್ಲೇ ಭುಗಿಲೆದ್ದಿದ್ದ ವಿವಾದ ಮತ್ತೊಂದು ಹಂತಕ್ಕೆ ಹೋಗಿದೆ. ಅಭಿಮಾನ್ ಸ್ಟುಡಿಯೋ ಈಗ ಸರ್ಕಾರದ ಸ್ವತ್ತಾಗಿದೆ. ನಟ ಬಾಲಕೃಷ್ಣ ಕುಟುಂಬಕ್ಕೆ ನೀಡಿದ್ದ 20 ಎಕರೆ ಜಾಗವನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ರಾಜ್ಯ ಸರ್ಕಾರದಿಂದ ನಟ ಬಾಲಕೃಷ್ಣ 20 ಎಕರೆ ಭೂಮಿಯನ್ನ ಲೀಸ್ಗೆ ಪಡೆದಿದ್ರು. ನಂತರ ಕಂದಾಯ ಇಲಾಖೆ ಸ್ಟುಡಿಯೋ ನಿರ್ಮಾಣಕ್ಕಾಗಿ ನೀಡಿತ್ತು. 2004ರಲ್ಲಿ ಆರ್ಥಿಕ ಸಂಕಷ್ಟದ ನೆಪ ಹೇಳಿ ಬಾಲಕೃಷ್ಣ ಮಕ್ಕಳಾದ ಶ್ರೀನಿವಾಸ್ ಹಾಗೂ ಗಣೇಶ್ ಜಿಲ್ಲಾಧಿಕಾರಿಗಳ ಬಳಿ 10 ಎಕರೆ ಮಾರಲು ಒಪ್ಪಿಗೆ ಕೇಳಿದ್ರು. ಜಿಲ್ಲಾಧಿಕಾರಿಗಳ ವಿಶೇಷ ಅಧಿಕಾರ ಬಳಸಿ ಮಾರಾಟ ಮಾಡಿದ್ರು ಎನ್ನಲಾಗಿದೆ. ಇದರಲ್ಲಿ ಬಂದ ಹಣವನ್ನ ಸ್ಟುಡಿಯೋ ಅಭಿವೃದ್ಧಿಗೆ ಮಾತ್ರ ಬಳಕೆ ಮಾಡಿಕೊಳ್ಳೋದಾಗಿ ಸರ್ಕಾರಕ್ಕೆ ಹೇಳಿದ್ರು. ಆದರೆ ಈವರೆಗೂ ಸ್ಟುಡಿಯೋ ಅಭಿವೃದ್ಧಿ ಆಗಿಲ್ಲ. ಹೀಗಾಗಿ ಸರ್ಕಾರ ಈ ಜಾಗವನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ವಿಷ್ಣುವರ್ಧನ್ ಅವರ ಬಗ್ಗೆ ನಮ್ಗೆಲ್ಲರಿಗೂ ಅಭಿಮಾನ ಇದೆ. ಅವರ ಅತ್ಯಂತ ಅತ್ಯುತ್ತಮವಾದಂತಹ ಮೇರು ನಟರು. ಹೀಗಾಗಿ ಸರ್ಕಾರ ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತಾರೆ. ಅಭಿಮಾನ್ ಸ್ಟುಡಿಯೋ ವಶಕ್ಕೆ ಪಡೆದ ಸರ್ಕಾರದ ನಿರ್ಧಾರ ಸ್ವಾಗತಿಸಿದ್ದಾರೆ ನಟ ಅನಿರುದ್ಧ್. ಇದೇ ಜಾಗದಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ 10 ಗುಂಟೆ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಇದೇ ವಿಚಾರವಾಗಿ ಸಿಎಂ ಅವರನ್ನ ಶೀಘ್ರದಲ್ಲೇ ಭೇಟಿ ಆಗ್ತೇನೆ ಎಂದಿದ್ದಾರೆ. ಬಹಳ ಸಂತೋಷ ಇದೆ. ಯಾಕಂತಂದರೆ ಇದು ನಮಗೆ ಮೊದಲೇ ಗೊತ್ತಿತ್ತು. ಅದಕ್ಕೋಸ್ಕರ ನಾವು ಸುಮಾರು 6.5 ವರ್ಷ ಪ್ರಯತ್ನ ಕೂಡ ಪಟ್ವಿ. ಆದರೆ ಅದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಅಂದರೆ ಸರ್ಕಾರ ವಶಪಡಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಆದರೆ ಈಗ ಸರ್ಕಾರ ವಶಪಡಿಸ್ಕೊಂಡಿದೆ. ತುಂಬ ಸಂತೋಷ ಇದೆ. ಇವತ್ತಿನ ದಿವಸ ಎಲ್ರಿಗೂ ಗೊತ್ತೇ ಇದೆ, ಇಡೀ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಗೊತ್ತಿದೆ. ಅದು ಅಲ್ಲೇನು ಮಂಟಪ ಇತ್ತು ಅದು ಭಾರತೀಯ ಮನೆ ಕಟ್ಟಿಸಿದ್ದದು. ಹಾಗಾಗಿ ಅಲ್ಲಿ ಒಂದು ಸ್ಮಾರಕ ಅಥವಾ ಒಂದು ಮಂಟಪ, ಒಂದು ಚಿಕ್ಕ ಮಂಟಪ, ಜೊತೆಗೆ ಅಭಿಮಾನಿಗಳಿಗೆ ಬಂದು ಹೋಗೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಸಿಕ್ಕಿದ್ರೆ ಅದು ಸರ್ಕಾರಕ್ಕೇ ಒಂದು ಒಳ್ಳೆಯ ಹೆಸರು ಬರುತ್ತೆ. ಹಾಗಾಗಿ ಒಂದು ಭರವಸೆ ಇದೆ. ಒಟ್ಟಾರೆ ಸರ್ಕಾರದ ನಿರ್ಧಾರ ವಿಷ್ಣು ಅಭಿಮಾನಿಗಳ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಅಭಿಮಾನ್ ಸ್ಟುಡಿಯೋದಲ್ಲೇ ವಿಷ್ಣು ಸ್ಮಾರಕ ತಲೆ ಎತ್ತುವ ಭರವಸೆ ಹುಟ್ಟಿದೆ. ಆದರೆ ಸರ್ಕಾರ ಸ್ಮಾರಕ ನಿರ್ಮಿಸಲು ಅನುಮತಿ ನೀಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕೃಷ್ಣ, ನ್ಯೂಸ್ 18 ಬೆಂಗಳೂರು.